ನೋಡ್ರಿ, ಒಂದು ನಾನು ಹೇಳ್ತೀನಿ, ಕಾಂಗ್ರೆಸ್ನಲ್ಲಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಇನ್ ಫೈಟಿಂಗ್ ನಡೆಯೋದು. ಇವತ್ತು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟರು ಡಿ ಕೆ ಶಿವಕುಮಾರ್. ಅದೇ ನವಂಬರ್ ಕ್ರಾಂತಿ ಅಂತ ಯಾರು ರಾಜನ್ ಹೇಳಿದ್ದು, ನವಂಬರ್ ಕ್ರಾಂತಿ ಆಗ್ತದೆ ಅಂತ ಹೇಳಿ. ಅಂದ್ರೆ ಅವರೇ ಹೇಳಿದ್ದು. ಇದು ಲಾರ್ಡ್ ಹೇಳ್ತಾರೆ, ನೀನೆ ನವಂಬರ್ ಕ್ರಾಂತಿ ಆಗ್ತದೆ ದಿಲ್ಲಿಯಲ್ಲಿ ಅಂತ ಹೇಳ್ತಾರೆ. ಇವರು ಸುಮ್ಮನೆ ಯಾರಾದರೂ ಬಿಜೆಪಿ ಹೇಳ್ಯಾರ? ಇಲ್ಲಿ ರಾಜನ್ ಕಾಂಗ್ರೆಸ್ಸಿನ ಮಂತ್ರಿ ಇದ್ದಂಥವ್ರು ಹೇಳಿದ್ರು ನವಂಬರ್ದಲ್ಲಿ ಕ್ರಾಂತಿ ಆಗ್ತದೆ. ಮತ್ತು ಅವರ ಶಾಸಕರೇ ಇವತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ದು ಅವರೇ. ನಮ್ಮ ಬಿಜೆಪಿಯಲ್ಲಿ ಯಾವುದೂ ಇಲ್ಲ. ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಗಟ್ಟಿಯಾಗಿ ಇವತ್ತು ಬಿಜೆಪಿ ನಿಂತದೆ, NDA ನಿಂತದೆ. ಇಡೀ ಜಗತ್ತಿನಲ್ಲೇ ಇವತ್ತು ಮೋದಿಯವ್ರ ಬಗ್ಗೆ ಅಪ್ರಿಸಿಯೇಷನ್ ಬರ್ತಾ ಇದೆ. ಆ ರೀತಿ ನಾಯಕತ್ವ ಇರುವಾಗ ಅವರು ನನ್ನ ಪ್ರಕಾರ, ನಾನು ಹೇಳೋ ಪ್ರಕಾರ, ನನ್ನ ಅನುಭವದ ಪ್ರಕಾರ 2047 ವಿಕಸಿತ ಭಾರತ ಅಲ್ಲಿವರೆಗೂ ಸಹಿತ ನರೇಂದ್ರ ಮೋದಿಯವರ ಅಧಿಕಾರ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಆದಮೇಲೆ ಮುಂದೆ ನಾವೊಂದು ಹೇಳ್ತೀನಿ, ಇವ್ರಿಗೆ ಈ ನವಂಬರ್ ಕ್ರಾಂತಿ ಅದಲ್ಲ, ನಾವೊಂದು ಹೇಳ್ತೀನಿ, ಇನ್ ಫೈಟಿಂಗ್ ನಡೆದದು. ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇವರು ಡಿ ಕೆ ಶಿವಕುಮಾರ್ ಹೇಳಿದರು ಏನಂದರೆ, ಇಲ್ಲ ರೀ, ಏನಾದರೂ ಹೈಕಮಾಂಡ್ ಅದಕ್ಕೆ ಇದೂ ಬೇಕಾಗಿಲ್ಲ, ಬಹುಮತನೂ ಬೇಕಾಗಿಲ್ಲ, ಏನಿಲ್ಲ, ಹೈಕಮಾಂಡ್ ನಿರ್ಧಾರ ಮಾಡ್ತದೆ, ಮುಖ್ಯಮಂತ್ರಿ ಆಗೋದಕ್ಕೆ ಹೈಕಮಾಂಡ್ ನಿರ್ಧಾರ ಫೈನಲ್ ಅಂತ ಹೇಳಿಬಿಟ್ರು. ಅಂದರೆ ಒಂದು ಅಂಡರ್ಸ್ಟ್ಯಾಂಡ್ ಆಗೈತಿ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನಡುವೆ ಹೈಕಮಾಂಡ್ ಅಂಡರ್ಸ್ಟ್ಯಾಂಡ್ ಮಾಡಿ 2.5 ವರ್ಷ ಆದಮೇಲೆ ಡಿ ಕೆ ಶಿವಕುಮಾರ್ ಅಧಿಕಾರ ಬಿಟ್ಟು ಹೋಗ್ಬೇಕು ಅನ್ನುವಂಥದ್ದು, ಕೊಡಬೇಕು ಅನ್ನುವಂಥದ್ದು ಅವ್ರು ಹೇಳಿದ್ದಾರೆ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅದೇ ಈಗ ಇನ್ ಫೈಟಿಂಗ್ ಸ್ಟಾರ್ಟ್ ಆಗಿದೆ. ಅದಕ್ಕಾಗಿ ಒಂದು ಜಾತಿ ಗಣತಿ, ಜನಗಣತಿ ಇದು ಸ್ಟಾರ್ಟ್ ಮಾಡಿದರು. ಅದಾದಮೇಲೆ ಈಗ ಈ RSS ಚಾಲು ಮಾಡಿದರು. ಅಂದರೆ ಜನರ ಒಂದು ಮನಸ್ಸನ್ನು ಎಲ್ಲ ಫೇಲ್ಯೂರ್ ಆಗಿದೆ. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಫೇಲ್ಯೂರ್ ಆಗಿದೆ. ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್. ಗ್ರಂಥಾಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಂಥ ಇಲಾಖೆ ಆತ್ಮಹತ್ಯೆ ಮಾಡ್ಕೊತಾರೆ, ಪಗಾರ ಕೊಡಲಾರ್ದೇ, ವೇತನ ಇಲ್ಲದೇ. ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಯಾವುದೇ ನೆರೆ ಹಾವಳಿಗೆ ಬಂದಾಗ ಏನೋ ಪರಿಹಾರ ಕೊಡಲಾರಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಕರಪ್ಷನ್ ಟೂ ಮಚ್. ಬೆಂಗಳೂರಲ್ಲಿ ಒಂದು ಗುಂಡಿ ಮುಚ್ಚಲಿಕ್ಕೆ ಹಣ ಇಲ್ಲ ಇವರಿಗೆ. ಇವತ್ತು ಅಲ್ಲಿದ್ದಂಥ ಇಂಡಸ್ಟ್ರಿಲಿಸ್ಟ್ ಎಲ್ಲರೂ ಬೆಳಗಿನ ಸಾಯಂಕಾಲ ಚೀಮಾರಿ ಹಾಕೋದು ಈ ಸರ್ಕಾರಕ್ಕೆ. ಮತ್ತು ಎಲ್ಲಿವರೆಗೆ ಅಂದರೆ, ಇಲ್ಲಿ ಇನ್ವೆಸ್ಟರ್ಸ್ ಯಾರೂ ಬರ್ತಾ ಇಲ್ಲ, ತಿಳ್ಕೊಂಬಿಡ್ರಿ. ಬೆಂಗಳೂರು, ಕರ್ನಾಟಕ ಮೊದಲು ಇನ್ವೆಸ್ಟರ್ಸ್ ಬರ್ತಿದ್ರು. ನಾನು ಇಂಡಸ್ಟ್ರಿ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ. ಆದರೆ ಇವತ್ತು ನಮ್ಮ ಕಡೆ ಬರ್ತಕ್ಕಂಥ ಇಂಡಸ್ಟ್ರಿಗಳು ಹೊರ ರಾಜ್ಯಕ್ಕೆ ಹೋಗ್ತಾ ಇದ್ದಾವೆ. ಇವತ್ತು ಎಲ್ಲಿವರೆಗೆ ಗೂಗಲ್ದವರು ಇಲ್ಲಿ ಫಸ್ಟ್ ಟೈಮ್ ಟ್ರಂಪ್ ವಿರೋಧ ಮಾಡಿದಾಗೂ ಫಸ್ಟ್ ಟೈಮ್ ಭಾರತಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಬಂದರು. 1.5 ಲಕ್ಷ ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಎಲ್ಲಿ ಆಗ್ತದೆ? ಆಂಧ್ರದ ವಿಜಯವಾಡದಲ್ಲಿ ಆಗ್ತದೆ, ಇದರಲ್ಲಿ ವಿಶಾಖಪಟ್ಟಣದಲ್ಲಿ ಆಗ್ತಾ ಇದೆ ಆಂಧ್ರದ್ದು. ಅಂದರೆ ಅಲ್ಲಿಯ ಮುಖ್ಯಮಂತ್ರಿ, ಅಲ್ಲಿಯ ಇಂಡಸ್ಟ್ರಿ ಮಿನಿಸ್ಟ್ರು, ಅಲ್ಲಿ IT ಮಿನಿಸ್ಟ್ರು ಎಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡಿ ಇವತ್ತು ಅವ್ರಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ನಮ್ಮಲ್ಲಿದ್ದಂಥವ್ರು ಕೈಗಾರಿಕಾ ಮಂತ್ರಿ ಇರ್ಬೋದು, ಅಥವಾ ಇದ್ರದ್ದು IT ಮಿನಿಸ್ಟ್ರಿ ಇರ್ಬೋದು, ಅಥವಾ ಮುಖ್ಯಮಂತ್ರಿ ಇರ್ಬೋದು, ಎಲ್ಲರೂ ಯಾರು ಈ ರೀತಿ ದೊಡ್ಡದಾದಂಥ ಉದ್ಯಮಗಳು ತರುವಂಥ ಕೆಲಸ ನೀವು ಏನಾರು ಮಾಡಿದ್ರಿ? ನ್ಯಾಚುರಲ್ ಕೋರ್ಸ್ಗೆ ಯಾವ ಬಂದಿದ್ದೋ ಅಷ್ಟೇ. ಅದು ಬಿಟ್ಟು ನಿಮ್ಮ ಎಫರ್ಟ್ಸಿಂದ ಏನಾಗಿದೆ ಇಲ್ಲಿ ಕರ್ನಾಟಕದಲ್ಲಿ? ಇಲ್ಲಿದ್ದು ಉದ್ಯಮದವರು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಈ ವಿಶಾಖಪಟ್ಟಣ ಒಂದು ಉದಾಹರಣೆ. ಇದು ಆಂಧ್ರ ಪಾಲು ಹೋಯ್ತದು. ಅದನ್ನು ಇಲ್ಲಿ ತರ್ಬೋದಾಗಿತ್ತಲ್ಲ ಬೆಂಗಳೂರಿಗೆ, ಅಥವಾ ಬೆಳಗಾವಿ ತರ್ಬೋದಾಗಿತ್ತು, ಅಥವಾ ಬೇರೆ ರಾಜ್ಯದ ಬೇರೆ ಭಾಗದಲ್ಲಿ ತರ್ಬೋದಾಗಿತ್ತಲ್ಲ. ಆಂಧ್ರದಲ್ಲಿ ವಿಶಾಖಪಟ್ಟಣ ಅಲ್ಲಿ ತೊಗೊಂಬರ್ತಾರಂತಂದ್ರೆ ನೀವು ಯಾಕೆ ತರೋಕ್ಕಾಗಿಲ್ಲ? ನಿಮಗೆ ಆ ಫೆಸಿಲಿಟಿ ಕೊಡ್ಬೋದಾಗಿತ್ತಲ್ಲ. ಹೀಗಾಗಿ ಇವತ್ತು ಪ್ರತಿಯೊಂದು ಹಂತದಲ್ಲಿ ರಾಜ್ಯ ಸರ್ಕಾರ ವಿಫಲ ಆಗ್ತದೆ. ಸಿದ್ದರಾಮಯ್ಯವರು ಆಡಳಿತದಲ್ಲಿ ಆಸಕ್ತಿಯನ್ನು ಕಳ್ಕೊಂಡಿದ್ದಾರೆ. ಕರಪ್ಷನ್ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಅದೇ ಡಿನ್ನರ್ ಪಾರ್ಟಿ ಎದುರು ಸಲುವಾಗಿ ಈಗ ಬಿಹಾರ್ ಎಲೆಕ್ಷನ್ಗೆ ಹಣ ಕಲೆಕ್ಷನ್ ಮಾಡೋದು ಅಷ್ಟೇ. ಹಣ ಕಲೆಕ್ಷನ್ ಮಾಡ್ಲಿಕ್ಕೆ ಡೈರೆಕ್ಷನ್ ಕೊಟ್ಟಿರ್ತಾರೆ ಅವರು. ಹೈಕಮಾಂಡ್ ಅವ್ರು ಕೇಳ್ತಾ ಇದ್ದಾರಪ್ಪ, ಅದ್ರ ಸಲುವಾಗಿ ಒಬ್ಬೊಬ್ರು ಇಷ್ಟು ಕಾಂಟ್ರಿಬ್ಯೂಷನ್ ಮಾಡ್ರಿ ಅಂತೇಳಿ ಹೈಕಮಾಂಡ್ಗೆ ಕಪ್ಪು ಕಾಣಿಕೆ ಸಲ್ಲಿಸೋ ಸಲುವಾಗಿ ಬಿಹಾರ್ ಎಲೆಕ್ಷನ್ ಸಲುವಾಗಿ ಹಣ ಕಲೆಕ್ಷನ್ ಮಾಡಿದ್ದಕ್ಕೆ ಅದು ಒಂದು ಮೀಟಿಂಗ್ ಅಷ್ಟೇ, ಮತ್ತು ಬೇರೆ ಇಲ್ಲ. ಕಲೆಕ್ಷನ್ ಪಾರ್ಟಿ ಅನ್ನೋದು ಇದು ATM. ಇದು ಕರ್ನಾಟಕ ಇಡೀ ರಾಷ್ಟ್ರದ ಕಾಂಗ್ರೆಸ್ಸನ್ನು ಬದುಕಿಸ್ಲಿಕ್ಕೆ ಇದೊಂದು ATM. ಅದಕ್ಕಾಗಿ ಆ ATM ಮುಖಾಂತರ ರೊಕ್ಕ ಹೆಂಗೆ ಕಳಿಸ್ಬೇಕು ಅನ್ನೋದಕ್ಕೆ ಅದೊಂದು ಡಿನ್ನರ್ ಪಾರ್ಟಿ, ಮತ್ತೇನಿಲ್ಲ ಇಲ್ಲ. ನೋಡ್ರಿ, ಇದು ಇನ್ ಫೈಟಿಂಗ್ ಏನು ಸ್ಟಾರ್ಟ್ ಆಗ್ತಂದ್ರೆ ಈ ಮುಖ್ಯಮಂತ್ರಿ ಬದಲಾವಣೆ ಆಗುದಿಲ್ಲ. ನಾ ಹೇಳುದು ನವಂಬರ್ ಕ್ರಾಂತಿ ಅದ, ನವಂಬರ್ಗೆ ಭ್ರಾಂತಿ ಆಗ್ತದೆ. ಯಾಕಂದ್ರೆ ಒಂದ್ಸಲ ಅದು ಇನ್ ಫೈಟಿಂಗ್ ಜೋರ ಆಗ್ತದ್ರೆ ಈ ಕಡೆ ಗ್ರೂಪ್ ಹೊರಗೆ ಬರ್ತದೆ, ಆ ಕಡೆ ಗ್ರೂಪ್ ಹೊರಗೆ ಬರ್ತದೆ. ಆವಾಗ ಸರ್ಕಾರ ತನ್ನ ಅಸ್ತಿತ್ವ ಕಳ್ಕೊಂತದ. ಬಹುಶಃ ಸರ್ಕಾರ ಪತನ ಆಗುವಂಥ ಚಾನ್ಸು ಅದಾವೆಲ್ಲ. ಅಲ್ಲಿ 100 ವರ್ಷ ಆಗಿದ್ರಿ ಅದು. ಯಾಕಂದ್ರೆ ನನ್ನ ಪರ್ಸನಲ್ ಅನುಭವ ಐತಲ್ಲ, ಅಲ್ಲಿ ಹೋಗಿದ್ದೆಲ್ಲ
ಅಲ್ಲಿ ನೋಡಿದೆಲ್ಲ ಪಾಪ ಕುರ್ಚಿ ತಂದಿಡುದು ಮಾಡಿದ್ರಲ್ಲ ಅದು ವಲ್ಲಭಾಯಿ ಹೋಮ್ ಮಿನಿಸ್ಟರ್ದು ಅದು ನಿಮಿತ್ತ ಅದು ಅವ್ರ ವೈಯಕ್ತಿಕ ನಿರ್ಧಾರ ಅಲ್ಲ ಅದು ವಲ್ಲಭಾಯಿ ಪಟೇಲ್ದು. ಅವ್ರು ಪ್ರೈಮ್ ಮಿನಿಸ್ಟರ್ ಇದ್ದವ್ರು ಯಾರು ಜವಾಹರ್ಲಾಲ್ ನೆಹರು. ಇಲ್ಲಿ 3 ಸಲ ಮಾಡಿದ್ರು. ಒಂದ್ಸಲ ಅವಾಗ ಗಾಂಧಿ ಹತ್ಯೆ ಆದಾಗ, ಆಮೇಲೆ ತುರ್ತು ಪರಿಸ್ಥಿತಿ ಮತ್ತು ಬಾಬರಿ ಮಸೀದಿ. ಇಲ್ಲ